ಏನಮ್ಮ, ವೇಳೆ ಆಗಲೇ ಮಧ್ಯಾಹ್ನ 12 ಗಂಟೆ ಆಗ್ತಾ ಬಂತು, ನಿನ್ನ ಪ್ರಿಯಕರ ಶಾಂತೇಶನೇ ಬರಲಿಲ್ಲ. ನೋಡಿದೀಯಾ ಈಗಿನ ಕಾಲದ ಗಂಡುಗಳನ್ನು? ನೋಡಮ್ಮ, ಹೆಣ್ಣು ಯಾವಾಗಲೂ ತಾಳ್ಮೆಯಿಂದ ತನ್ನ ಭವಿಷ್ಯದ ಬಗ್ಗೆ ವಿಚಾರಿಸಬೇಕು. ಅಪ್ಪಾಜಿ, ನಾನು ಕೆಟ್ಟವ್ರನ್ನ ಪ್ರೀತಿ ಮಾಡಿಲ್ಲ ಅಪ್ಪಾಜಿ, ಕೆಟ್ಟವ್ರನ್ನ ಪ್ರೀತಿ ಮಾಡಿಲ್ಲ. ಶಾಂತೇಶ್ ನಿಜವಾಗ್ಲೂ ಶಾಂತ ಮೂರ್ತಿ, ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ ಅಪ್ಪಾಜಿ. ನೋಡಮ್ಮ, ಕಲಿಯುಗ ಕೆಟ್ಟು ಬಿಟ್ಟಿದೆ. ಹೆಣ್ಣು ತನ್ನ ಕೊರಳಲ್ಲಿ ತಾಳಿ ಕಟ್ಟಿಸಿಕೊಳ್ಳುವುದಕ್ಕೂ ಮುಂಚೆ ಗಂಡನ್ನು ಎಷ್ಟು ನಂಬಿದರೂ ವ್ಯರ್ಥ. ಯಾಕೆಂದ್ರೆ ಪ್ರತಿನಿತ್ಯ ನೂರಾರು ಹೆಣ್ಣಿನ ಜೀವನ ಹಾಳಾಗುವುದನ್ನು ಕಣ್ಣಾರೆ ಕಾಣ್ತೀವಿ, ಪೇಪರ್ನಲ್ಲಿ ಓದುತ್ತೇವೆ. ನಾನೇ ಏನಂತ ಅನೇಕ ಕೇಸ್ಗಳನ್ನು ಹ್ಯಾಂಡಲ್ ಮಾಡಿದ್ದೇನೆ. ಅದೇನೇ ಇರಲಿ, ಶಾಂತೇಶ್ ನನ್ನ ಪರೀಕ್ಷೆಯಲ್ಲಿ ಪಾಸ್ ಆದರೆ ಮಾತ್ರ ಮುಂದೆ ಮದುವೆ ವಿಚಾರ. ಅಪ್ಪಾಜಿ, ನನ್ನ ಮುದ್ದು ಶಾಂತೇಶು ಕೊಡುವಂತ ಪರೀಕ್ಷೆಯಲ್ಲಿ ಖಂಡಿತವಾಗ್ಲೂ ಪಾಸ್ ಆಗ್ತಾರೆ. ಯಾಕಂದ್ರೆ ಅವರು ಬುದ್ಧಿವಂತ ಜೀವಿ. ಅಪ್ಪಾಜಿ, ನೆನ್ಸ್ಕೊಂಡಾಗೆ ಶಾಂತೇಶ್ ಬಂದೇ ಬಿಟ್ರು ನೋಡಿ ಅಲ್ಲಿ. ನಮಸ್ಕಾರ ರೀ. ನಮಸ್ಕಾರ. ಅಂದ ಹಾಗೆ ಶಾಂತೇಶ್ ಎಂದರೆ ನೀವೇ ತಾನೆ? ಹೌದಪ್ಪಾಜಿ, ಹೌದು. ಅವರೇ ಇವರು. MA ಅಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದಾರೆ. ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಪ್ಪಾಜಿ. ನೀನು ಸುಮ್ಮನೆ ಇರಮ್ಮ, ನಾನು ಪ್ರಶ್ನೆ ಕೇಳಿದ್ದು ಶಾಂತೇಶನ. ನೋಡಿ ಶಾಂತೇಶ್, ನಾನು ನಿಮ್ಮ ಬಗ್ಗೆ ಬಹಳ ಕೇಳಿದ್ದೇನೆ. ನೀನೊಬ್ಬ ಉತ್ತಮ ಸಾಹಿತಿಗಾರ, ಪ್ರೆಸ್ ರಿಪೋರ್ಟರ್ ಅಂತ ತಿಳಿದುಕೊಂಡಿದ್ದೇನೆ. ದಿನನಿತ್ಯ ಪೇಪರ್ನಲ್ಲಿ ನಿಮ್ಮ ಕತೆ, ಕವನ, ವಾಸ್ತವಿಕ ವಿಷಯಗಳು ಬಹಳ ಮೆಚ್ಚಿಕೊಂಡಿದ್ದೇನೆ. ಯಜಮಾನ್ರೆ, ನನ್ನ ಸಾಹಿತ್ಯಕ್ಕೆ ಚೈತನ್ಯ ತರುವ ನಿಮ್ಮಂಥ ಗುರು ಹಿರಿಯರ ಅನುಗ್ರಹ ನನಗೆ ಮುಖ್ಯವಾಗಿ ಬೇಕು. ಅದು ಇರಲಿ, ನನ್ನನ್ನು ಇಲ್ಲಿ ಕರೆಸಿದ ಕಾರಣವೇನಂತ ಹೇಳಬಹುದೇ? ಕಾರಣ ಏನು ಅಂತ ಸದ್ಯ ತಿಳಿಸ್ತೀನಿ. ಆದರೆ ನಾನು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ನಿನ್ನಿಂದ ಬರಬೇಕು. ಅರ್ಥವಾಯಿತು ತಾನೆ? ಪರವಾಗಿಲ್ಲ, ಕೇಳಿ ಸರ್. ಏನು ನಿಮ್ಮ ಪ್ರಶ್ನೆ? ನೀವು ನನ್ನ ಮಗಳನ್ನು ಬಹಳ ಪ್ರೀತಿಸಿದ್ರಂತೆ. ನಮ್ಮ ಮಗಳು ಕೂಡ ನಿಮ್ಮನ್ನೇ ಮೆಚ್ಚಿಕೊಂಡಿದ್ದಾಳಂತೆ. ಈ ಮಾತು ಅವಳು ಹೇಳ್ತಿದ್ದಾಳೆ. ಆದರೆ ಇದಕ್ಕೆ ಒಂದು ನಿರ್ಬಂಧನೆ ಬೇಕಲ್ಲ. ಅಂದರೆ ನಿಮ್ಮ ಮಾತಿನ ಅರ್ಥವಿಷ್ಟೇ. ನಮ್ಮ ಯೋಗ್ಯತೆಗನುಸಾರವಾಗಿ ನಿಮ್ಮ ಅಂತಸ್ತಿನ ಬಗ್ಗೆ ವಿಚಾರಿಸಿದೆ ಅಷ್ಟೇ. ನಿನಗೆ ತಂದೆ ತಾಯಿ ಇದ್ದಾರೇನು? ನೋಡಿ ಸರ್, ತಂದೆ ತಾಯಿ ನನಗೆ ಯಾರೂ ಇಲ್ಲ. ಒಬ್ಬಳು ತಂಗಿದ್ದಾಳೆ ಅಷ್ಟೇ. ಹೋಗಲಿ, ನಿಮ್ಮದು ಅಂತ ಹೇಳಿಕೊಳ್ಳುವುದಕ್ಕೆ ಏನಾದರೂ ಬಂಗಲೆ, ಕಾರು, ಮತ್ತೇನಾದರೂ ಇದೇನಾ? ಏನು ಸರ್ ಹೀಗೆ ಕೇಳ್ತಾ ಇದ್ದೀರಿ? ನೀವು ನನ್ನನ್ನು ಹಾಸ್ಯ ಮಾಡುತ್ತೀರೋ ಅಥವಾ? ನೋ ಮಿಸ್ಟರ್ ಶಾಂತೇಶ, ನಾನು ನಿನಗೆ ಹಾಸ್ಯ ಮಾಡ್ತಾ ಇಲ್ಲ, ನಿನ್ನನ್ನು ಪರೀಕ್ಷೆ ಮಾಡ್ತೀನಿ ಅಷ್ಟೇ. ಹೋಗಲಿ, ಖಾಯಂ ಖಾತೆಯಲ್ಲಿ ಸರ್ಕಾರಿ ನೌಕರಿ ಏನಾದರೂ ಇದೆನಾ? ನೋಡಿ ಸರ್, ಸರ್ಕಾರಿ ನೌಕರಿಗಾಗಿ ಸಾಕಷ್ಟು ಪ್ರಯತ್ನ ಪಟ್ಟೆ, ಆದರೂ ಅದರ ಫಲ ಸಿಗಲೇ ಇಲ್ಲ. ಆದರೆ ಈಗ ನನ್ನ ಮನಸ್ಸಿಗೆ ತೃಪ್ತಿ ಆಗುವಷ್ಟು ಸಂಬಳ ಮಾತ್ರ ಈಗಿದ್ದ ಖಾಸಗಿ ನೌಕರಿ ದೊರೆತಿದೆ ಅಷ್ಟೇ. ಅಂತೂ ಇಲ್ಲಿವರೆಗೂ ನನ್ನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಒಂದು ಸಿಗಲಿಲ್ಲ ಅನ್ನಗಾಯ್ತು. ನೋಡಿ ಮಿಸ್ಟರ್ ಶಾಂತೇಶ್, ನಿಮ್ಮ ತಿಳುವಳಿಕೆಯ ಪ್ರಕಾರ ತಿಪ್ಪಿಯಲ್ಲಿ ಮಲಗುವ ನಾಯಿಯನ್ನು ಉಪ್ಪರಿಗೆ ಮೇಲೆ ಕೂಡಿಸಿದರೆ ಶೋಭೆ ಕಾಣುವುದೇ? ಅಪ್ಪಾಜಿ, ದಯವಿಟ್ಟು ನೀವೇ ರೀತಿ. ನೀನು ಸುಮ್ಮನೆ ಇರಮ್ಮ. ನಾನು ಪ್ರಶ್ನೆ ಕೇಳಿದ್ದು ಶಾಂತೇಶನ. ಹೇಳಿ ಶಾಂತೇಶ, ಸುಮ್ಮನೆ ನಿಂತು ಬಿಟ್ಟಿಯಲ್ಲ. ಅಂದರೆ ತಾವು ನನ್ನ ಗಳತೆ ಬಗ್ಗೆ ಅಳತೆ ಮಾಡಲು ನನ್ನ ಇಲ್ಲಿಗೆ ಕರೆಸಿಕೊಂಡಂತೆ ಕಾಣುತ್ತೀರಿ. ನೋಡಿ, ಈ ಪ್ರಶ್ನೆ ನೀವು ಕೇಳ್ತಾ ಇದ್ದೀರಿ ಅಂತ ಸುಮ್ಮನೆ ಆಗ್ತಾ ಇದ್ದೇನೆ. ಇದೇ ಪ್ರಶ್ನೆ ಮತ್ತೆ ಬೇರೆ ಯಾರಾದರೂ ಕೇಳಿದರೆ ಅವರಿಗೆ ಸರಿಯಾದ ಉತ್ತರವನ್ನೇ ಕೊಡುತ್ತಿದ್ದೇನೆ. ತಾವು ಒಬ್ಬ ಮುಖ್ಯ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದ್ದೀರಿ. ಮನೆಗೆ ಬಂದ ಅತಿಥಿಗಳಿಗೆ ಈ ರೀತಿ ಅವಮಾನ ಮಾಡುವುದು ಸರಿಯೋ ಅಥವಾ ತಪ್ಪಂತ ನಿಮ್ಮ ಮನಸ್ಸಾಕ್ಷಿಯಾಗಿ ನೀವೇ ಕೇಳಿಕೊಳ್ಳಿ, ಆಗ ನಿಮಗೆ ಚೆನ್ನಾಗಿ ಅರ್ಥವಾಗುತ್ತೆ. ಇದೇನು ಶಾಂತೇಶ, ಪ್ರಥಮದಲ್ಲಿಯೇ ಇಷ್ಟೊಂದು ಕೋಪಿಸಿಕೊಂಡರೆ ಹೇಗೆ? ಇಷ್ಟೆಲ್ಲ ನಿನ್ನ ಘನತೆ ಗೌರವದ ಬಗ್ಗೆ ಕಾಳಜಿ ಇದ್ದವನು ಒಬ್ಬ ಲಕ್ಷಾಧೀಶ್ವರನ ಮನೆಯ ಹೆಣ್ಣನ್ನು ಹಂಬಲಿಸುವುದು ಯೋಗ್ಯವೇ?
ಹಾಗಂತ ನಿನ್ನ ಮನಸ್ಸಾಕ್ಷಿಯನ್ನು ವಿಚಾರಿಸಿಕೊ ನೋಡೋಣ. ಓಹೋ, ಈಗ ವಿಷಯ ನೋಡಿ ಸರ್, ನಿಮ್ಮ ಆಸ್ತಿ ಅಂತಸ್ತು ಕಾರು ಬಂಗಲೆ ನನಗೆ ಏನೂ ಬೇಕಾಗಿಲ್ಲ. ಆದರೆ ನಾನು ಮಾತ್ರ ಪ್ರೀತಿಸಿದ್ದು ಪದ್ಮಳನು. ನಿಮ್ಮ ಆಸ್ತಿ ಅಂತಸ್ತು ಅಪಹರಿಸುವುದಕ್ಕಾಗಿ ಅಲ್ಲ, ನನ್ನ ಮತ್ತು ಪದ್ಮಳ ಪವಿತ್ರವಾದ ಪ್ರೇಮ ನಮ್ಮದು. ನಿಜ ಅಪ್ಪಾಜಿ, ನಿಜ. ಶಾಂತೇಶ್ ಹೇಳ್ತಿರೋ ಮಾತು ಖಂಡಿತವಾಗ್ಲೂ ನಿಜ ಇದೆ. ನನಗೆ ಬೇಕಾದವ್ರನ್ನ ಮನೆಗೆ ಕರೆಸಿ ನೀವ್ ಈ ರೀತಿ ಅವಮಾನ ಮಾಡ್ತೀರಾ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ ಅಪ್ಪಾಜಿ, ಖಂಡಿತ ಅನ್ಕೊಂಡಿರ್ಲಿಲ್ಲ. ಅಪ್ಪಾಜಿ ನೋಡಿ, ಶಾಂತೇಶ್ ನಿಮ್ಮನ್ನ ಈ ಮನೆಗೆ ಕರೆಸಿದಕ್ಕೆ ತಪ್ಪಾಗಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಪ್ಪಾಜಿ. ನೀವು ಕೂಡ ನನ್ನನ್ನು ಕ್ಷಮಿಸ್ಬಿಡಿ ಅಪ್ಪಾಜಿ, ಕ್ಷಮಿಸ್ಬಿಡಿ. ನಿಮ್ಮಿಬ್ಬರಿಗೂ ಈಗಲಾದರೂ ಅರ್ಥವಾಯ್ತಾ ಕಾಗೆಗೂ ಕೋಗಿಲಿಗೂ ಏನು ಸಂಬಂಧ ಅಂತ? ಕಾಗೆ ಕೋಗಿಲ ಮಧುರ ಬಾಂಧವ್ಯ ನೀವು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಂಡಿಲ್ಲಂತೆ ಕಾಣುತ್ತದೆ. ಕಾಗೆ ಕೆಟ್ಟ ಪಕ್ಷವಾದರೂ ಕೋಗಿಲಿಗೆ ಜನ್ಮ ನೀಡುವ ಮಹಾಪುಣ್ಯವನ್ನು ಆ ಕಾಗಿ ಪಡೆದು ಬಂದಿರ್ತದೆ, ಗೊತ್ತೇ? ನೀವು ಏನೇ ಹೋಲಿಸಿ ಮಾತನಾಡಿದರೂ ನನ್ನ ಮತ್ತು ಪದ್ಮಳ ಪ್ರೇಮಕ್ಕೆ ಬೆಲೆ ಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ ಮಿಸ್ಟರ್, ಯಾರಿಂದಲೂ ಸಾಧ್ಯವಿಲ್ಲ. ಓಹೋ, ಅಷ್ಟೊಂದು ಬೆಲೆ ಬಾಳುವಂತ ಪ್ರೇಮವೇ ನಿಮ್ಮದು? ಹಾಗಿದ್ರೆ ಸ್ವಲ್ಪ ತಾಳು. ನೋಡು ಶಾಂತೇಶ್, ನೀನೆಷ್ಟು ದುಡಿದರೂ ಗಳಿಸಲಾರದಷ್ಟು ದುಡ್ಡನ್ನು ಈ ಬ್ಯಾಗಿನಲ್ಲಿ ತುಂಬಿದ್ದೇನೆ. ನಿನ್ನ ಜೀವ ಇರುವವರೆಗೂ ಉಂಡುಟ್ಟು ಬಳಸಿದರೂ ಉಳಿಯುವಷ್ಟು ಹಣ ಇದರಲ್ಲಿದೆ. ಈ ಹಣವನ್ನು ತೆಗೆದುಕೊಂಡು ನನ್ನ ಮಗಳನ್ನು ಮರೆತು ಹೊರಟು ಹೋಗಿಬಿಡಿ ಇಲ್ಲಿಂದ. ತೆಗೆದುಕೋ ಈ ಬ್ಯಾಗ್. ಅಪ್ಪಾಜಿ ನಿಲ್ಲಿಸಿ ನಿಮ್ಮ ದೊಡ್ಡಸ್ತಿಕೆಯ ಮಾತುಗಳನ್ನ. ನಿಮ್ಗೆ ನಿಮ್ಮ ಮಗಳ ಭವಿಷ್ಯ ಮುಖ್ಯ, ಆದ್ರೆ ನನಗೆ ಶಾಂತೇಶನ ಭವಿಷ್ಯ ಮುಖ್ಯ. ಅಪ್ಪಾಜಿ, ನಾನಿವತ್ತು ಹೇಳ್ತಾ ಇದ್ದೀನಿ, ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನಾನು ಮದುವೆ ಅಂತ ಆದ್ರೆ ಅದು ಶಾಂತೇಶನ ಬಿಟ್ಟು ಮತ್ಯಾರು ಅಲ್ಲ ಅಪ್ಪಾಜಿ, ಮತ್ಯಾರು ಅಲ್ಲ. ಪದ್ಮ, ಅದು ಈ ಜನ್ಮದಲ್ಲಿಯೇ ಸಾಧ್ಯವಿಲ್ಲ. ಶಾಂತೇಶ, ಯೋಚನೆ ಮಾಡು. ಈ ಬ್ಯಾಗಿನ ತುಂಬ ಸಾಕಷ್ಟು ಹಣವಿದೆ. ಈ ಹಣವನ್ನು ತೆಗೆದು ನನ್ನ ಮಗಳನ್ನು ಮರೆತು ಬಿಡು. ಹಣ ಬೇಕು ಅಥವಾ ಹೆಣ್ಣು ಬೇಕು? ಯೋಚನೆ ಮಾಡಬೇಡ. ತೆಗೆದುಕೋ ಈ ಹಣದ ಬ್ಯಾಗ. ಇದು ಹಣ ತುಂಬಿದ ಬ್ಯಾಗು, ಆದರೆ ಗುಣ ತುಂಬಿದ ಬ್ಯಾಗವನ್ನು ಮಾತ್ರ ನೀವು ನನಗೆ ಕೊಡುವುದಿಲ್ಲ ಮಿಸ್ಟರ್ ಲಕ್ಷ್ಮಣರಾಯ. ಇದುವರೆಗೆ ನೀನು ದೊಡ್ಡವನು ಅಂತ ಮರ್ಯಾದೆ ಕೊಟ್ಟು ಮಾತನಾಡಿದ್ದೆ. ನೀನು ಗಳಿಸಿ ತುಂಬಿರುವ ಈ ಬ್ಯಾಗಿನಿಂದ ಹಣ ಗಳಿಸುವುದೇನು ಮಹಾ ದೊಡ್ಡದಲ್ಲ. ಒಬ್ಬ ಮನುಷ್ಯ ತನ್ನ ಮಾನವನು ತೊರೆದು ನಿಂತರೆ ಸಾಕು, ಕೈ ಸೇರುತ್ತದೆ ಈ ಹಣ. ಆದರೆ ಒಂದು ಹೆಣ್ಣು ತನ್ನ ಶೀಲದ ಬಗ್ಗೆ ತೊರೆದು ನಿಂತರೆ ಕೈ ಸೇರುತ್ತದೆ ಈ ಹಣ. ಇಂಥ ಸದ್ಗುಣವುಳ್ಳ ಹೆಣ್ಣನ್ನು ಪಡೆಯಬೇಕಾದರೆ ನಾನು 10 ಜನ್ಮ ತಾಳಿ ಬರಬೇಕಾಗುತ್ತದೆ, ಗೊತ್ತೇ? ಸುಖದ ಸುಪ್ಪತ್ತಿಗೆಯಲ್ಲಿ ಒಬ್ಬ ಅರಸ ತಿಪ್ಪೆಯಲ್ಲಿ ಬೆಳೆದ ದಾಳಿಂಬಿಗೆ ಆಸೆ ಪಟ್ಟಿದ್ದನಂತೆ. ಅದರಂತೆ ಕೊನೆಗೊಂದು ದಿನ ನೀವೇ ನನ್ನನ್ನು ಹಿಂಬಾಲಿಸಿಕೊಂಡು ಬರುತ್ತೀರಿ ಅಂತ ನೆನಪಿನಿಟ್ಟುಕೊಳ್ಳಿ. ಸರ್, ನೀವು ತುಂಬಿರುವ ಈ ಹಣ ತುಂಬಿರುವ ಬ್ಯಾಗನ್ನು ನಿಮ್ಮ ಹಣೆಗೆ ಕಟ್ಟಿಕೊಂಡು ಮನೆಯಲ್ಲಿ ಹಾಯಾಗಿ ಕುಳಿತುಕೊಳ್ಳಿ. ಪದ್ಮ, ನನ್ನ ನಿನ್ನ ಸಂಬಂಧ ಈ ಜನ್ಮದಲ್ಲಿ ಆಗದಿದ್ದರೂ ಮುಂದಿನ ಜನ್ಮದಾದ್ರೂ ಒಂದಾಗೋಣ. ಸರ್, ತೆಗೆದುಕೊಳ್ಳಿ. ವೆರಿ ಗುಡ್ ಶಾಂತೇಶ್, ವೆರಿ ಗುಡ್. ನನ್ನ ಮಗಳ ವರ ಪರೀಕ್ಷೆಯಲ್ಲಿ ನೀನು ಫಸ್ಟ್ ಕ್ಲಾಸಿನಲ್ಲಿ ಪಾಸ್ ಆಗಿರುವೆ. ನಿಮ್ಮಿಬ್ಬರ ಮದುವೆಯನ್ನು ಶೀಘ್ರದಲ್ಲಿಯೇ ನಿಶ್ಚಯ ಮಾಡ್ತೀನಿ, ಆಯ್ತೆ? ಅಪ್ಪಾಜಿ,
ಈ ಮಾತು ನಿಮ್ಮ ಹೃದಯದ ಸಾಕ್ಷಿಯಾಗಿ ಬರ್ತಾ ಇದ್ಯಾ? ನಾನ್ ನಂಬ್ಲ ಈ ಮಾತನ್ನ ಅಪ್ಪಾಜಿ, ನಾನ್ ಈ ಮಾತನ್ನ ನಂಬ್ಲ. ನನ್ನ ಮಾತಿನಲ್ಲಿ ನಿಮಗೇನಾದರೂ ಅನುಮಾನವಿದ್ದರೆ ಶಾಂತೇಶ, ಹೇಳಿ ಸರ್. ನಿನ್ನ ಕೈಯಲ್ಲಿದ್ದ ಆ ಬ್ಯಾಗನ್ನು ತೆರೆದು ನೋಡು, ಅದರಲ್ಲಿ ಏನು ತುಂಬಿದೆ ಅಂತ. ಇದೇನು ಸರ್? ಬಾಳೆಹಣ್ಣು, ಹೂ, ಉತ್ತತ್ತಿ, ಅರಿಶಿಣ, ಕುಂಕುಮ. ಅವೆಲ್ಲ ಮುತ್ತೈದೆ ಸೌಭಾಗ್ಯದ ಸೂಚಕಗಳು. ನೋಡು ಶಾಂತೇಶ, ನನ್ನ ಮಗಳ ಕೈ ಹಿಡಿಯೋ ಗಂಡು ಹಣಕ್ಕೆ ಆಶೆ ಬೀಳ್ತಾನೋ ಅಥವಾ ಗುಣಕ್ಕೆ ಆಶೆ ಪಡ್ತಾನಂತ ನಿನ್ನ ಬುದ್ಧಿಯನ್ನು ಪರೀಕ್ಷೆ ಮಾಡಿದೆ ಅಷ್ಟೇ. ನಿಮ್ಮಿಬ್ಬರ ಮದುವೆಯನ್ನು ಇದೇ ತಿಂಗಳಲ್ಲಿ ನಾನೇ ಸ್ವತಃ ಎಲ್ಲ ಖರ್ಚು ವಹಿಸಿಕೊಂಡು ವಿಜೃಂಭಣೆಯಿಂದ ಮದುವೆ ಮಾಡಿಕೊಡ್ತೀನಿ, ಆಯ್ತೆ? ಸರ್, ತಾವು ಎಷ್ಟೇ ಆಗಲಿ ವಕೀಲ ವೃತ್ತಿ ಮಾಡಿದವರಲ್ಲವೇ? ನಾನೇನೇ ತಪ್ಪು ರೀತಿ ನಡೆದುಕೊಂಡ್ರೆ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ. ಪರವಾಗಿಲ್ಲ ಬಿಡು ಶಾಂತೇಶ. ಶಾಂತೇಶ, ನಿನ್ನ ಕೈಯಲ್ಲಿದ್ದ ಹಣ್ಣು ಹೂಗಳನ್ನು ಪದ್ಮಾಳ ಒಡಿಯಲ್ಲಿ ತುಂಬಿ ಅವಳಿಗೆ ಸೌಭಾಗ್ಯದ ಸ್ಥಾನ ನೀಡು. सुजासी करुणे सुमंत्री पूजेशु माता घृतेषु लक्ष्मी क्षमया परित्री शयनेषु कारे सुदासी करुणेषु मंत्री पूजेषु माता भूतेषु लक्ष्मी शयया भद्री शयनेषु ಅಬ್ಬಾ, ಈಗ ನನ್ನ ಮನಸ್ಸಿಗೆ ಶಾಂತಿ ಸಿಕ್ತು. ಪದ್ಮ, ನನ್ನದು ಸ್ವಲ್ಪ ಅರ್ಜೆಂಟ್ ಕೆಲಸವಿದೆ, ನಾನಿಷ್ಟು ಪೇಟೆಗೆ ಹೋಗಿಬಿಡ್ತೀನಿ. ಶಾಂತೇಶನಿಗೆ ಕಾಪಿ ಮಾಡಿಕೊಡು. ಬರಲ್ಲ? ಶಾಂತೇಶ್, ನಿಮಗೋಸ್ಕರ ಬಿಸಿ ಬಿಸಿಯಾಗಿ ಪ್ರೀತಿಯಿಂದ ಕಾಫಿ ಮಾಡ್ಕೊಂತ ಇರ್ತೀನಿ. ಛೇ, ನನಗೆ ಕಾಪಿ ಬೇಡ ಪದ್ಮ. ಕೆಂಪು ತುಂಬಿರುವ ಈ ನಿನ್ನ ಕೆಂದುಟ್ಟಿಂದ ಒಂದೇ ಒಂದು ಮುತ್ತು ಸಿಕ್ಬಿಟ್ರೆ ಸಾಕು. ಹಾ, ಅದೆಲ್ಲ ಮದ್ವೆ ಆದ ನಂತರ. ನನಗೀಗ ನಾಚಿಕೆ ಆಗತ್ತೆ. ನಾಚುವ ಹೆಣ್ಣಿನ ನವಿಲಿನ ನರ್ತನೆ ನೋಡಬೇಕೆಂಬ ಆಸೆ ಈ ಗಂಡಿಗೆ. ಮನ ಬೆಚ್ಚಿ ಹಾಡಿ ತಣಿಸು ಬಾ ಈ ನನ್ನ ಮನವು.